ಯಾವತ್ತ ನಾವು ಹಿಂಗೆ ವಿಡಿಯೋ ಮಾಡಿದ್ದೆ ಡ್ರೆಸ್ಸಲ್ಲಿ. ಬೇಡ ಹೋಯ್ಕಂದು ಆಸೆ ಇತ್ತ ನಿಮಗೆ? ಗಂಗೋಳಿ ಕಾಣಲ್ಲ, ಗಂಗೋಳಿ ಗೊತ್ತಲ್ಲ, ಅದು ಗಂಗೋಳಿ, ಅದು ಮೀನು ತಗೊಂಡಲ್ಲ ಅದು. ಈಗ ಸ್ವಲ್ಪ ತತ್ತ ನಾವು ಹೊರೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇದು ಸಂಡೇ ವ್ಲಾಗ್. ನಾನು ಸಂಡೇ ಹೊರಗಡೆ ಬಂದಿದ್ದೆ, ಹಾಗೆ ವ್ಲಾಗ್ನ ಕೂಡ ಮಾಡ್ತಾ ಇದ್ದೆ. ಇದು ಕೋಡಿ ಬೀಚ್ನಲ್ಲಿ ತೆಗೆದಿರೋ ವಿಡಿಯೋ ನೋಡ್ಬೋದು. ಎರಡು ಅಕ್ಕಿ ಹೇಗೆ ಕೂತ್ಕೊಂಡಿದೆ ಅಂತ, ಹಾಗೆ ಕ್ಲಿಪ್ಪಿಂಗ್ನ ತಗೊಂಡೆ. ಇವಾಗ ಕೋಡಿ ಬೀಚ್ನಿಂದ ನಾವು ಕೊಟ್ಟೇಶ್ವರಕ್ಕೆ ಹೋಗ್ತಾ ಇದ್ವಿ. ಇಲ್ಲಿ ಎಳನೀರು ಬೇಕಂತ ಹುಡ್ಕೊಂಡು ಕೊಟ್ಟೇಶ್ವರದವರೆಗೂ ಎಳ್ನೀರು ಹುಡ್ಕೋದೇ ಆಗೋಯ್ತು. ಎಲ್ಲಿ ಸಿಕ್ತು, ಬಟ್ ಎಲ್ಲ ಕಡೆ ಚಿಕ್ಕದಿತ್ತು. ಚಿಕ್ಕದು ಬೇಡ, ದೊಡ್ಡದಿರಬೇಕು ಅಂತ ಹುಡ್ಕೊಂಡು ಹೋಗಿದ್ವಿ. ಆದರೂ ಅಲ್ಲಿ ಓಕೆ ಒಂದು ರೇಂಜಿಗಿತ್ತು, ದೊಡ್ಡಕ್ಕೆ ಇತ್ತು. ಹಾಗೆ ಅಲ್ಲೊಂದು ಅಂಗಡಿಯಲ್ಲಿ ಸಿಕ್ತು, ಸ್ವಲ್ಪ ದೊಡ್ಡಕ್ಕಿತ್ತು. ಅದು ಎಲ್ಲ ಕಡೆ ಚಿಕ್ಕದಿರುತ್ತೆ, ಕೆಲವು ಸೈಡ್ ಚೆನ್ನಾಗಿರಲ್ಲ. ಅಲ್ಲೇನು ಅಷ್ಟೊಂದು ಸ್ವೀಟ್ ಅಂತ ಏನು ಇರಲಿಲ್ಲ. ಅದು ಓಕೆ, ಒಂದು ರೇಂಜಿಗೆ ಓಕೆ. ಹಾಗೆ ಅಲ್ಲಿ ಗಾಡಿ ನಿಲ್ಲಿಸಿ ತಗೊಂಡ್ವಿ. ಎರಡು ಬೊಂಡ ಕೊಡಿ, ಚೆನ್ನಾಗಿತ್ತು ಕೊಡಿ. ಇವಾಗ ನಾವು ಬೊಂಡ ಕುಡ್ದು ಇಲ್ಲಿ ಕೋಟದ ಹತ್ರ ಬಂದ್ವಿ. ಗಿಳಿಯರಿಗೆ ಹೋಗುವ ಅಂತ ಅಲ್ಲೊಂದು ಪ್ಲೇಸ್ ಇದೆ ನೋಡುವ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ, ಹೇಗಿದೆ ಏನೋ ಗೊತ್ತಿಲ್ಲ, ಹೋಗಿ ನೋಡುವ ಅಂತ ಹೋದ್ವಿ. ಹೋಗೋ ದಾರಿ ಅಂತೂ ಫುಲ್ ಚೆನ್ನಾಗಿತ್ತು. ಏನೊಂಥರ ನಮ್ಮ ಸೈಡ್ ಹೇಗಿದೆ ಹಳ್ಳಿಯಲ್ಲಿ, ಹಾಗೆ ಒಂಥರ ಫೀಲ್ ಅನಿಸ್ತಿತ್ತು. ಓಕೆ, ಇವಾಗ ನಾವು ಬಂದಿದ್ದು SHRF ಯೋಗ ಬನ, ಅಂದರೆ ಸರ್ವಕ್ಷೇಮ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಫೌಂಡೇಶನ್. ಇದು ಮೂಡುಗಿಳಿಯಾರು ಕೋಟದಲ್ಲಿದೆ. ನಾವು ಬಂದಿದ್ದು ಫಸ್ಟ್ ಟೈಮ್. ನಾವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ಬಂದಿದ್ದು. ನಿಮಗೆ ಏನಾದರೂ ಲೊಕೇಶನ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನೀವು ನೋಡಿ ವಿಸಿಟ್ ಮಾಡಿ. ಇಲ್ಲಿ ನಿಮಗೆ ಎಂಟ್ರಿ ಟಿಕೆಟ್ ಪರ್ ಪರ್ಸನ್ಗೆ 50 ರುಪೀಸ್. ಹಾಗೆ ನೀವು ವಿಡಿಯೋ ಮಾಡೋದಾದರೆ ಮೊಬೈಲಲ್ಲಿ ವಿಡಿಯೋ ಮಾಡ್ಬೋದು, ಹಾಗೆ ಫೋಟೋನು ತಗೋಬೋದು, ಅಲೋ ಇದೆ ನಿಮ್ಗೆ. ಇಷ್ಟು ನನಗೆ ಗೊತ್ತೇ ಇರಲಿಲ್ಲ. ಮಾಡಿದೆ ನಾನು. ಇವಾಗ ನಾವು ಎಂಟ್ರಿ ಆದ್ವಿ. ನೋಡ್ಬೋದು ಎಲ್ಲ ಕಡೆ ಫುಲ್ ಗ್ರೀನರಿ ಆಗಿದೆ, ಸೈಲೆಂಟ್ ಆಗಿದೆ. ಯಾರ್ದು ಒಂದು ಸೌಂಡ್ ಕೂಡ ಕೇಳಿಸ್ತಾ ಇರಲಿಲ್ಲ. ನಾವೇ ಹೋದವ್ರೆ ಇಬ್ಬರೇ ಮಾತಾಡ್ತಿರೋದು ಬಿಟ್ರೆ, ಅಲ್ಲಿ ಎಷ್ಟು ಸೈಲೆಂಟ್ ಇದೆ ಅಂದರೆ ಅಷ್ಟು ಸೈಲೆಂಟ್ ಅನಿಸ್ತಾ ಇದೆ. ಇವಾಗ ಇನ್ನೊಂದು ಏನಂದ್ರೆ, ನಿಮ್ಗೆ ಗೊತ್ತಾ, ವರ್ಲ್ಡ್ ಟಾಲೆಸ್ಟ್ ಸ್ವಾಮಿ ವಿವೇಕಾನಂದರ ಸ್ಟ್ಯಾಚು ಇರೋದು ಕೂಡ ಇಲ್ಲೇ
35 ಅಡಿಯ ಸ್ವಾಮಿ ವಿವೇಕಾನಂದರ ಸ್ಟ್ಯಾಚು ನೋಡಿದಾಗಂತೂ ತುಂಬ ಖುಷಿ ಆಯಿತು. ಜಗತ್ತಿನಲ್ಲಿಯೇ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಸ್ಟ್ಯಾಚು ಇರೋದು ಸ್ವಾಮಿ ವಿವೇಕಾನಂದರದು. ಅದು ನಮ್ಮೂರಲ್ಲಿ ಅಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನೋಡ್ಬೋದು ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ರು. ಹಾಗೆ ಅದನ್ನ ನಾವು ಇವಾಗ ನೋಡುವ ಅಂತ ಹೋಗ್ತಾ ಇದ್ವಿ. ನೋಡ್ಬೋದು ಎಷ್ಟು ಕ್ಲೀನರಿ ಆಗಿ ಎಲ್ಲ ಕಡೆ ಫ್ಲವರ್ ಆಗಿದೆ. ಏನಂದ್ರೆ ಅನಾವಶ್ಯಕ ಗಿಡಗಳಿಲ್ಲ ಇಲ್ಲಿ. ಅವರಿಗೆ ಹೆಲ್ಪ್ ಆಗುವಂಥದ್ದು ಸುಮಾರು 1.5 ಲಕ್ಷದಷ್ಟು ಔಷಧೀಯ ಸಸ್ಯಗಳನ್ನು ಅವರು ಇಲ್ಲಿ ಬೆಳೆಸಿದ್ದಾರೆ. ನೋಡ್ಬೋದು ಇದೆಲ್ಲ ಅವರಿಗೆ ಯೂಸ್ ಆಗುವಂಥ ಗಿಡಗಳನ್ನು ಅವರು ಇಲ್ಲಿ ಬೆಳೆಸಿದ್ದಾರೆ. ಬರ್ಬೋದು ಇದರಲ್ಲಿ. ಹಾಂ ಆಚೆಗೆಲ್ಲ ಹೋಗ್ಲಿಕ್ಕಿಲ್ಲ, ಆಫೀಸೆಲ್ಲ ಇದೆ. ಇದರಿಂದ ಹೀಗೆ ಹೋಗಿ ಹೀಗೆ ಬರ್ಬೋದು. ಇದರಲ್ಲಿ ಚಪ್ಪಲಿ ಹಾಕಿ ಕೂತ್ಕೊಳ್ಳಿಕ್ಕಿಲ್ಲ. ಕುತ್ಕೊಳ್ಬೋದು. ಒಳಗಡೆ ಚಪ್ಪಲಿ ಹಾಕಲಿಕ್ಕಿಲ್ಲ, ಮತ್ತೆ ಮೂರ್ತಿ ಮುಟ್ಲಿಕ್ಕಿಲ್ಲ. ಇದರಲ್ಲಿ ಮಾತ್ರ ಚಪ್ಪಲಿ ಹಾಕೊಂಡು ಕುತ್ಕೊಳ್ಬೋದು. ಚೇರ್ ಮೇಲೆ ಕುತ್ಕೊಳ್ಬೋದು. ಹಾಂ ಕುತ್ಕೊಳ್ಬೋದು. ಮತ್ತೆ ಅಲ್ಲಿ ಆಫೀಸಲ್ಲೆಲ್ಲ ಹೋಗ್ಲಿಕ್ಕಿಲ್ಲ ಸರ್. ಸರಿ. ಅದು ನೈಟ್ ಎಷ್ಟು ಗಂಟೆವರೆಗೆ ಇರುತ್ತೆ? ಅಂದರೆ ನಮಗೆ ನೋಡ್ಲಿಕ್ಕೆ ಮಾತ್ರ ನಿಮ್ಗೆ 5-6 ಗಂಟೆ ಟೈಮ್. ಹೌದಾ? ಲೈಟಿಂಗ್ ಎಲ್ಲ ಇರುತ್ತೆ? ಹಾಂ ಲೈಟಿಂಗ್ ಎಲ್ಲ ಇದೆ. ಮತ್ತು ಇವತ್ತು ಮಾತ್ರ 7 ಗಂಟೆ ತನಕ ಇದೆ. ಹೌದಾ? ಸಂಡೇ ಮಾತ್ರ ಜಾಸ್ತಿ ಇದೆ. ಹೌದಾ? ಓಕೆ ಸರ್. ಅದೆಲ್ಲ ಆದ್ಮೇಲೆ ನೋಡಿದ್ರಲ್ವಾ, ಹಾಗೆ ಅವ್ರದ್ದು ಟ್ರೀಟ್ಮೆಂಟ್ಗಳು ಕೂಡ ಇದೆ. ಪ್ರಕೃತಿ ಚಿಕಿತ್ಸೆ, ಅಧ್ಯಾತ್ಮ ಚಿಕಿತ್ಸೆ, ಯೋಗ ಚಿಕಿತ್ಸೆ, ಆಯುರ್ವೇದ, ಹಲವು ಮುಂತಾದ ಚಿಕಿತ್ಸೆಗಳು ಕೂಡ ಇದೆ. ಅದರಲ್ಲಿ ವಿಶೇಷ ಚಿಕಿತ್ಸೆಗಳಂದರೆ ವೈಜ್ಞಾನಿಕವಾಗಿ ತೂಕ ಇಳಿಸಿಕೊಳ್ಳುವುದಕ್ಕೆ ಮಾರ್ಗದರ್ಶನ, ಸೊಂಟ ಬೆನ್ನು ಗಂಟು ನೋವಿಗೆ ನಿವಾರಣೆ, ಮಧುಮೇಹ, ರಕ್ತದೊತ್ತಡ, ಸಿಟ್ಟಿನ ನಿಯಂತ್ರಣ, ಮಹಿಳೆಯರಿಗೆ ಆರೋಗ್ಯದ ಸಮಸ್ಯೆ, ಇನ್ನು ಹಲವಾರು ಸಮಸ್ಯೆಗಳಿಗೆ ಅವರು ನಿಮಗೆ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ರು. ಹಾಗೆ ಟ್ರೀಟ್ಮೆಂಟಿಗೆ ಅಲ್ಲದೆ ನೀವು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೂ ಕೂಡ ಬರ್ಬೋದು. ಬರಬೇಕಿದ್ರೆ ನೀವು ಎಲ್ಲಾದರೂ ಟ್ರೀಟ್ಮೆಂಟಿಗೆ ಬರಬೇಕಿದ್ರೆ ವಿಚಾರಿಸ್ಬೇಕಂದ್ರೆ ಅವ್ರದ್ದು ನಂಬರ್ ಕೂಡ ಇದೆ, ಹಾಗೆ ವೆಬ್ಸೈಟ್ ಇದೆ, ಇಮೇಲ್ ID ಕೂಡ ಇದೆ. ನಿಮಗೆ ಬೇಕಿದ್ದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೆ, ನೀವು ಕಾಲ್ ಮಾಡಿ ಕೇಳ್ಬೋದು. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನಾನು ನಿಮಗೆ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇರೋದು. ಅವ್ರದ್ದು ವೆಬ್ಸೈಟು, ಇಮೇಲ್ನ ಎಲ್ಲ. ನೀವು ಯಾರಿಗಾದರೂ ಟ್ರೀಟ್ಮೆಂಟ್ನ ತಗೊಳ್ಳಿಕ್ಕೆ ಇಂಟ್ರೆಸ್ಟ್ ಇದ್ದರೆ ತಗೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ. ಹಾಗೆ ನೀವು ಬನ್ನಿ, ವರ್ಲ್ಡ್ ಟಾಲೆಸ್ಟ್ ಸ್ವಾಮಿ ವಿವೇಕಾನಂದ ಸ್ಟ್ಯಾಚ್ಯೂನ ನೀವು ಕೂಡ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೆ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.